ಇನ್ನು ರೇಣುಕಾಸ್ವಾಮಿ ಹತ್ಯೆ ನಂತರ ಪೋಷಕರಲ್ಲಿ ಆತಂಕ ಹೆಚ್ಚಾಗಿದೆ. ಚಿತ್ರದುರ್ಗದಲ್ಲಿ ಮಕ್ಕಳ ಬಗ್ಗೆ ಪೋಷಕರಲ್ಲಿ ಆತಂಕ ಹೆಚ್ಚಾಗಿದೆ. ಜಿಲ್ಲೆಯಲ್ಲಿ ಮಕ್ಕಳನ್ನ ಮನೆಯಿಂದ ಹೊರಗೆ ಬಿಡೋದಕ್ಕೆ ಭಯ ಪಡ್ತಾ ಇದ್ದಾರೆ. ನಟರ ಅಭಿಮಾನದ ಹೆಸರಲ್ಲಿ ಏನಾಗುತ್ತೋ ಏನೋ ಅನ್ನೋ ಭಯ ಪೋಷಕರಿಗೆ. ಅಭಿಮಾನಿ ಅಂತ ಈ ತರ ಅಪಾಯ ತಂದುಕೊಂಡ್ರೆ ಏನ್ ಮಾಡೋದು ಅನ್ನೋ ಆತಂಕ ಪೋಷಕರನ್ನು ಕಾಡ್ತಾ ಇದೆ. ಈ ಪ್ರಕರಣ ಆದ್ಮೇಲೆ ಶಾಲಾ ಕಾಲೇಜು ಉದ್ಯೋಗಕ್ಕೆ ತೆರಳುವಂತಹ ಮಕ್ಕಳ ಬಗ್ಗೆ ಈಗ ಪೋಷಕರು ಇಂತಹ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಮಕ್ಕಳಿಗೆ ಅಪಾಯ ಆದ್ರೆ ಕುಟುಂಬಸ್ಥರ ಗತಿ ಏನು ಅನ್ನೋದು ಅವರ ಭೀತಿ. ಈ ಕುರಿತು ಪೋಷಕರಾದ ನಾಗರಾಜ ಸಂಕಮ್ ಅವರನ್ನು ನಮ್ಮ ಪ್ರತಿನಿಧಿ ಸಂದೇಶ್ ಮಾತಾಡಿಸಿದ್ದಾರೆ. ಏನ್ ಹೇಳ್ತಾರೆ ಪೋಷಕರು ನೋಡೋಣ. ರೇಣುಕಾಸ್ವಾಮಿ ಹತ್ಯೆಯ ಬಳಿಕ ಚಿತ್ರದುರ್ಗದಲ್ಲಿ ಎಲ್ಲೋ ಒಂದು ಕಡೆ ಬೇರೆ ಬೇರೆ ರೀತಿಯ ನಾನಾ ರೀತಿಯ ಆತಂಕಗಳು ಸೃಷ್ಟಿಯಾಗ್ತಾ ಇದೆ. ಅಂದರೆ ಹತ್ಯೆಯ ನಂತರ ಆ ಹತ್ಯೆಯ ಸುತ್ತಲೂ ಮೂಡಿದಂಥ ಪರಿಣಾಮ, ಜೊತೆಗೆ ಅಲ್ಲಿ ಪ್ರಮುಖವಾಗಿ ಆ ಪ್ರಕರಣ ಆದ ಬಳಿಕ ಆರೋಪಿಗಳ ಮನೆಗಳಲ್ಲಾದಂಥ ಕಷ್ಟ, ಜೊತೆಗೆ ಯಾವ ರೀತಿ ಈ ಒಂದು ಕಿಡ್ನ್ಯಾಪನ್ನು ಮಾಡಿದ್ರು, ಜೊತೆಗೆ ಕಿಡ್ನ್ಯಾಪ್ ಮಾಡಿ ಕೊಲೆ ಹೇಗಾಯಿತು, ಇದನ್ನು ಒಂದು ಪ್ರಮುಖವಾಗಿ ಇದನ್ನು ನೋಡಿದಂತಹ ಪೋಷಕರು ಸಾಕಷ್ಟು ಭಯಭೀತರಾಗಿದ್ದಾರೆ. ಅಂದರೆ ಸ್ನೇಹಿತರೇ ಒಬ್ಬನನ್ನು ಕರ್ಕೊಂಡೋಗಿ ಅವರ ಸ್ನೇಹಿತನನ್ನೇ ಕರೆದುಕೊಂಡೋಗಿ ಕಿಡ್ನ್ಯಾಪ್ ಮಾಡಿ ಅಲ್ಲಿ ಭರ್ಭರವಾಗಿ ಕೊಲೆ ಮಾಡಿಸ್ತಾರೆ ಅನ್ನೋದೇನಿದೆ, ಅದು ಕೂಡ ದರ್ಶನ್ ಅಂತಹ ನಟರು ಅಥವಾ ನಟರ ಅಭಿಮಾನಿಗಳು ಸೇರ್ಕೊಂಡು ಈ ಕೃತ್ಯವನ್ನು ಮಾಡಿರೋದು ಪೋಷಕರಲ್ಲಿ ಎಲ್ಲೋ ಒಂದು ಕಡೆ ಆತಂಕ ಸೃಷ್ಟಿಯಾಗಿದೆ. ಚಿತ್ರದುರ್ಗದಲ್ಲೂ ಕೂಡ ಮಕ್ಕಳನ್ನು ಅಥವಾ ಯುವಕರನ್ನು, ಅಂದರೆ ಸುಮಾರು ಹೈಸ್ಕೂಲ್ನಿಂದ ಹಿಡಿದು ಕಾಲೇಜ್ನ ಯುವಕರನ್ನು ಅಥವಾ ಈಗ ಉದ್ಯೋಗಕ್ಕೆ ಹೋಗ್ತಿರುವಂಥ ಯುವಕರನ್ನಾಗಿರ್ಬೋದು, ಮನೆಯಿಂದ ಹೊರಗಡೆ ಕಳಿಸೋದಕ್ಕೆ ಸಾಕಷ್ಟು ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಯಾರ ಜೊತೆ ಹೋಗ್ತಾ ಇದ್ದಾನೆ, ಯಾರ ಜೊತೆ ಹೋಗ್ತಾ ಇಲ್ಲ, ಇದನ್ನು ಯೋಚನೆ ಮಾಡಿ ಕಳಿಸುವಂಥ ಪರಿಸ್ಥಿತಿ ಅಥವಾ ಆ ರೀತಿಯ ಒಂದು ಆತಂಕ ನಿರ್ಮಾಣ ಆಗಿದೆ. ಈ ಕುರಿತಂತೆ ಮಾತನಾಡಲಿಕ್ಕೆ ನನ್ನ ಜೊತೆಲಿ ನಾಗರಾಜ್ ಸಂಕಮ್ ಅಂತ ಚಿತ್ರದುರ್ಗದ ನಿವಾಸಿ ಇದ್ದಾರೆ. ಅವರು ಕೂಡ ಈಗಾಗಲೇ ಪೋಷಕರಾಗಿರೋದ್ರಿಂದ ಅವ್ರನ್ನೂ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇಲ್ಲಿ ಬೇಸಿಕಲಿ ಈ ಒಂದು ಘಟನೆ ಆದಮೇಲೆ ಎಲ್ಲ ಒಂದು ಕಡೆ ಪೋಷಕರಿಗೆ ಸಾಕಷ್ಟು ಆತಂಕ ಸೃಷ್ಟಿಯಾಗ್ತಾ ಇದೆ. ಅದ್ರ ಬಗ್ಗೆ ಅಂದರೆ ಏನು ಆತಂಕ ಸೃಷ್ಟಿ ಇದೆ, ಜೊತೆಗೆ ಏನಾಗ್ತಾ ಇದೆ ಅದ್ರ ಬಗ್ಗೆ ಹೇಳೋದು. ಇದು ಚಿತ್ರದುರ್ಗದಲ್ಲಿ ಒಂದೇ ಅಲ್ಲ, ನನ್ನ ತಿಳಿದ ಮಟ್ಟಿಗೆ ಕರ್ನಾಟಕದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ಪೋಷಕರ ಒಂದು ಆತಂಕ ಖಂಡಿತ ಸೃಷ್ಟಿಯಾಗಿದೆ. ಏನು ಸೃಷ್ಟಿಯಾಗಿದೆ ಅಂದರೆ ನಮ್ಮ ಮಕ್ಕಳು ಎಲ್ಲಿಗೆ ಹೋಗ್ತಾರೆ, ಎಲ್ಲಿ ಬರ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ನಮ್ಮ ಮಕ್ಕಳನ್ನ ಯಾರನ್ನ ಈಗ ಸ್ನೇಹಿತರು ಬಂದು ಕರೆದ್ರೆ ಇವನು ಏನಕ್ಕೆ ಕರೆದ, ಯಾತಕ್ಕೆ ಕರೆದ, ಯಾವುದೋ ಒಂದು ಗ್ಯಾಂಗ್ ಐತಾ ಏನು. ಹಾಗಾಗಿ ನಿಜವಾಗೂ ಬಹಳಷ್ಟು ಕೂಡ ಇವತ್ತು ಯೂತ್ಸ್ ಬಗ್ಗೆ ಭಾಳಷ್ಟು ತಂದೆ ತಾಯಿಗಳಿಗೆ ಅವರನ್ನು ಅವರೇ ನಂಬ್ಕೊಳ್ಳೋದಂಗೆ ಆಗಿಬಿಟ್ಟಿದ್ದೀವಿ. ಏನಾಗಿದೆ, ಇವತ್ತು ನನ್ನ ಮಗ ಯಾರೋ ಬಂದು ಕರೆದ, ಇವನು ಎಷ್ಟೊತ್ತಿಗೆ ಬರ್ತಾನೆ ಮನೆಗೆ ಬರಲಿಲ್ಲ ಅಂದರೆ ಅವನಿಗೊಂದು 10 ಸತಿ ಫೋನ್ ಮಾಡೋದು, ಎಲ್ಲಿದ್ದಾನೆ ಅಂತ. ಈ ಒಂದು ಆತಂಕ ಈ ಘಟನೆಯ ನಂತರ ಭಾಳಷ್ಟು ಜನ ಪೋಷಕರಿಗೆ ಖಂಡಿತ ಆಗಿದೆ. ಹಾಗಾಗಿ ಇದನ್ನು ನಿವಾರಣೆ ಮಾಡಲಿಕ್ಕೆ ಈ ಅಭಿಮಾನಿಗಳು ಅಂತಕ್ಕಂಥದ್ದು ಇರಬಾರ್ದು. ಇಂಥದ್ರ ಬಗ್ಗೆ ಪೊಲೀಸ್ನವರು ಕೂಡ ಒಳ್ಳೆಯ ದಿಟ್ಟತನವನ್ನು ತಗೋಬೇಕಾಗ್ತದೆ. ಯಾಕೆಂದರೆ ಇವತ್ತು ಯಾರಾದರೂ ಬಂದು ಒಂದು ಆಟೋದಲ್ಲಿ ಎಲ್ಲಿಗೆ ಹೋಗಬೇಕು, ಈ ಆಟೋದವ್ರು ಮೊನ್ನೆ ಒಂದು ಕೇಳಿದ್ರೆ ಸರ್ ಗೊತ್ತಿರೋರನ್ನ ಕರ್ಕೊಂಡು ಹೋಗ್ತೀವಿ ಅಂತ. ಗೊತ್ತಿರೋರನ್ನ ಹತ್ತಿರಿ ಸರ್, ನಮಗೆ ಗೊತ್ತಿಲ್ಲದವ್ರನ್ನ ಹೊರಗಡೆ ದುರ್ಗ ಬಿಟ್ಟು ಆ ಕಡೆ ಬರೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ಯೂತ್ಸ್ ನಮ್ಮಲ್ಲೇ ನಾವೇ ಪೋಷಕರಿಗಂತೂ ತುಂಬ ಗಾಬರಿ ಇದೆ. ಮಗ ಮನೆಗೆ ಹೊರಗಡೆ ಹೋದರೆ ಅವ್ನ ಕೆಲಸಕ್ಕೆ ಹೋಗಲಿ ಅಥವಾ ಫ್ರೆಂಡ್ಸ್ ಮನೆಗೆ ಹೋಗಲಿ ಇಲ್ಲ ಒಂದು ಫಿಲಿಮ್ ನೋಡ್ಕೊಂಡು ಬರ್ತಾನೆ, ಅವನು ಬರೋವರೆಗೂ ಅವ್ರಿಗೆ ಆತಂಕ ಇದ್ದೇ ಇದೆ. ಸರ್, ಈಗ ಚಿತ್ರದುರ್ಗದಲ್ಲೂ ಕೂಡ ಕೆಲವೊಂದು ಹಳ್ಳಿಗಳಲ್ಲಿ ಒಬ್ಬ ನಟಂದು ಅಂದರೆ ಸುದೀಪ್ ಅವರ ಫೋಟೋಗಳನ್ನು ಮನೆಗೂ ಹಾಕಿದ್ದಾರೆ. ಈ ರೀತಿ ದರ್ಶನ್ ಅವರು ವೈಯಕ್ತಿಕ ವಿಚಾರಕ್ಕೆ ಈ ರೀತಿ ಅಭಿಮಾನಿಗಳನ್ನು ಬಳಸ್ಕೊಳ್ಳೋದು ಎಷ್ಟು ಸರಿ ಅಂತೀರಾ? ಜೊತೆಗೆ ಈಗ ನಿರ್ಮಾಣ ಆಗಿರುವಂಥ ಈ ಆತಂಕ ಹೋಗಿಸ್ಬೇಕು ಅಂದರೆ ಏನು ಮಾಡಬೇಕು? ಈಗ ನಾವು ಹೇಳ್ತಿರೋದು ಅಭಿಮಾನಿ ಆಗಿರಬೇಕು, ದುರಾಭಿಮಾನ ಇರ್ಬೋದು. ಸ್ವಾರ್ಥಕ್ಕೋಸ್ಕರ ಇವತ್ತು ಅಭಿಮಾನ ಸಂಘಗಳನ್ನು ಅವರೇ ಹುಟ್ಟಾಕೊಂಡಿದ್ದಾರೆ. ಇವತ್ತು ಮನೆಗಳಿಗೂ ಫಿಲಿಮ್ ಸ್ಟಾರ್ ಫೋಟೋಗಳಾಗ್ತಿವೆ ಅಂತಂದರೆ ಅದು ತಪ್ಪದು. ಈಗ ನಮ್ಮನೆ ಮಕ್ಕಳ ಫೋಟೋನ ನಾವು ಹಂಚಲ್ಲ, ನಮ್ಮನೆ ತಂದೆ ತಾಯಿಗಳಿಗೆ ನಾವು ರೆಸ್ಪೆಕ್ಟ್ ಕೊಡಲ್ಲ. ಯಾರೋ ಒಂದು ನಟನೆ ಮಾಡಿದ್ನ ನಟನೆ ನೋಡಬೇಕಷ್ಟೇ, ಸಮಾಜ ಹಿಂಗಿರ್ಬೇಕಂತ, ಅದು ತುಂಬ ತಪ್ಪದು. ಈ ಥರ ಆಗೋದನ್ನು ಪೊಲೀಸ್ನವರು ಆಗಾಗೆ ಇಂಥ ಮಕ್ಕಳ ಮೇಲೆ ಇದ್ರ ಮೇಲೆ ಎಲ್ಲ ಕೂಡ ಗಮನ ಹರಿಸ್ಬೇಕು. ಈ ದರ್ಶನ್ ಕೇಸಲ್ಲಿ ಪೊಲೀಸ್ನವ್ರದ್ದು ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ತುಂಬ ಮೆಚ್ಚಿನ ಕೆಲಸವನ್ನು ಅವ್ರ ರೀತಿ ಮಾಡಿದ್ದಾರೆ. ಆದರೆ ಇದು ಬರೀ ಅಲ್ಲಿ ಮಾಡಿದ್ರೆ ಸಾಕಾಗೋದಿಲ್ಲ, ಎಲ್ಲ ಕಡೆ ಎಲ್ಲೆಲ್ಲಿ ಪೊಲೀಸ್ ಠಾಣೆ ವ್ಯಾಪ್ತಿರ್ತದೆ ಇವತ್ತು ಯೂತ್ಸ್ ಸರಿದಾರಿಗೆ ಹೋಗಲಿಕ್ಕೆ ಒಂದು ಕೆಲಸವನ್ನು ಮಾಡಬೇಕಾಗ್ತದೆ. ಥ್ಯಾಂಕ್ ಯು. ಇದಿಷ್ಟು ನಾಗರಾಜ್ ಸಂಕಮ್ ಅಂದರೆ ಚಿತ್ರದುರ್ಗದ ಸ್ಥಳೀಯರ ಮಾತು. ಕ್ಯಾಮ್ರಾಮನ್ ರಾಘವೇಂದ್ರ ಜೊತೆ ಸಂದೇಶ್, ನ್ಯೂಸ್ ಫಾಸ್ಟ್, ಚಿತ್ರದುರ್ಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.